ಮಾಡಿದಂಥ ವ್ಯಕ್ತಿತ್ವ ಯಾರಿಗಿಲ್ಲ. ಸ್ವತಃ ಸಿದ್ದರಾಮಯ್ಯರು ಅಹಿಂದ ಕಟ್ಟಲಿಕ್ಕೆ ಹೋಗಿ ಏನು ಮಾಡಿದಾರ, ಮತ್ತು ಸ್ವತಃ ಯಡಿಯೂರಪ್ಪನವರು KGP ಮಾಡಿ ಏನು ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಹೀಗಾಗಿ DKC ಇರೋ ಹಾಯ್ದು ಎರಡು, ಒಂದು BJP ಹೋಗೋದು, ಕಾಂಗ್ರೆಸ್ ಮನೆಗೆ ಕಳಿಸೋದು, ನನಗೆ ಕೊಡಲಿಲ್ಲ ತೊಗೊಳ್ರಪ್ಪ ನೀವು ಅಂತೇಳಿ, ಇಲ್ಲಪ್ಪ ಅಂತಂದ್ರೆ ಸರಳ ಅವ್ರ ಜೊತೆ ಹೊಂದಾಣೆ ಮಾಡಿಕೊಂಡು ಅವ್ರು ಏನು ಕೇಳ್ತಾರೆ ಕೇಳ್ಕೊಂಡು ಹೋಗುವಂಥದ್ದು. ಇವೆಲ್ಲ ಸಾಧ್ಯನಾ ಅಂತ. ಹೀಗಾಗಿ ಯಡಿಯೂರಪ್ಪರ ಮುಂದೆ ಒಂದು ದೊಡ್ಡ ಅಪರ್ಚುನಿಟಿ ಬಂದದೆ. ಈಗ ಇದನ್ನು ಸದುಪಯೋಗ ಮಾಡ್ಕೋಬೇಕಾಗಿದ್ದು ಯಡಿಯೂರಪ್ಪ ಮತ್ತು ಪ್ಲಸ್ ವಿಜಯೇಂದ್ರವರು. ಅದು ಮಾಡ್ಕೊಳ್ತಾರೆ, ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದೆ. ಆದರೆ ಕಾಂಗ್ರೆಸ್ಗೆ ಬಂದರೆ ಇದು ಅಪಾಯಕರವಾದಂಥ ಡೆವಲಪ್ಮೆಂಟ್. ಯಾಕಂದ್ರೆ ಇಡೀ ದೇಶದಲ್ಲೇ ದೊಡ್ಡ ರಾಜ್ಯ ಇರೋದು ಕರ್ನಾಟಕದಲ್ಲಿ. ಇಂಥ ಪ್ರಶ್ನೆಯಲ್ಲಿ ಸಿದ್ದರಾಮಯ್ಯರಂಥ ಪ್ರಬುದ್ಧರು, DKC ಅಂತ ಒಳ್ಳೆ ರಾಜಕಾರಣಿಗಳು ಸಣ್ಣ ವಿಷಯಕ್ಕೆ ಸಣ್ಣ ಮಕ್ಕಳಂಗೆ ನಾ ಸಿ ಎಮ್ ಅಂತ ಜಗಾಡೋದು ನೋಡಿದಾಗ ಮೋಸ್ಟ್ಲಿ ಕರ್ನಾಟಕ ರಾಜಕಾರಣ, ಅದರಲ್ಲೂ ಕಾಂಗ್ರೆಸ್ ರಾಜಕಾರಣ ಪೂರ್ತಿಯಾಗಿ ದಿವಾಳಿ ಹಂತಕ್ಕೆ ಬಂದು ನಿಂತದನ ಅಂತೇಳಿ ಭಾಳ ಜನ ಮಾತಾಡಿಕೊಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಈಗಾಗಲೇ ಸಿದ್ದರಾಮಯ್ಯನವರು ಸಾಕಷ್ಟು ಅನುಭವಿಸಿದಾರ, ರೆಕಾರ್ಡ್ಗಳು ಮುರಿದಾರ, ಎಲ್ಲರೂ ಮಾಡಿದ್ದಾರೆ. ಅವ್ರಿಗೆ ಯಾಕೆ ಇಷ್ಟು ಅಪಾಪಿ ನಾನು ಸೇಮ್ ಇರಬೇಕು ಅಂತೇಳಿ ತಮ್ಮ ತಪ್ಪೈತೆ ಅಂತಾಗ ಆಗ ದಲಿತಾಸ್ತ್ರನ ತಪ್ಪಲ್ವಾ ಇದು? ಯಾಕಂದ್ರೆ ಕಾಂಗ್ರೆಸ್ ಒಂದಲ್ಲ ಎಷ್ಟನ್ನು ಹೊಡಿತೀವ್ರಿಗೆ. ಇದು ಹೊರಗಿನವ್ರು ಬರ್ತೀವಿ, ಜನ ಮಾತಾಡ್ಕೊಳ್ತಾ ಇರ್ತಾರೆ. ಹೊರಗಿನವ್ರು ಇವರು ಹೊರಗಿನ ಬಂದು ಪಾಪ ಕಾಂಗ್ರೆಸ್ಗೆಲ್ಲ ನೀವು ಬದುಕ್ತಾ ಹೇಳಿದ್ರೆ ಅದು ಒಪ್ಕೊಂಡ್ರು. SM ಕೃಷ್ಣ ಹೋದರು, ಏನೋ DK ಅವ್ರು ಇಲ್ಲಿವರೆಗೇನೋ ಒಂದು ಯಾವ ಕಾರಣ ಉಳಿದ್ರು. ಅವರು ಇವತ್ತು ಬಾಯಿ ಬಿಟ್ಟು ಕೇಳುವಂತ ಕೇಳಿದಾರೆ ಆಲ್ರೆಡಿ. ಮಾತಿನ ಪಗಾರ ನಡ್ಕೋರಿ ಅಂತೇಳಿ. ನೀವು ನೋಡ್ರಿ ಮೌನಾಗೆ ಇನ್ನೊಂದು 2 ನಾನಾ ಬಜೆಟ್ ಮಾಡಿಸ್ತನು, ಮುಂದೂ ನಾನಾ ಇರ್ತನು ಅಂತ ಅನ್ಕೊಳ್ತಾ ಹೊರಟಿದ್ದೀರಿ. ಇದು ಅತಿ ಆದಾಗ ಸಹಜವಾಗಿ ಏನಾಗ್ತದಪ್ಪ ಅಂದ್ರೆ ಅದು ಒಡೆದು ಹೋಗಿಬಿಡ್ತದೆ. ಎಷ್ಟು ಸಿಗ್ತದ್ರಿ